ಗ್ಯಾರಂಟಿಯಿಂದ ಅಧಿಕಾರಕ್ಕೆ ಬಂದ ಸರ್ಕಾರವೆಂಬ ಅಪಖ್ಯಾತಿಗೆ ಒಳಗಾಗಿರುವ ಸರ್ಕಾರ ಅಧಿಕಾರಕ್ಕೆ ಬಂದ 1 ವರ್ಷದಲ್ಲೇ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದ ಸಿದ್ದರಾಮಯ್ಯ ಸರ್ಕಾರ. ಅನಂತರ ಗ್ಯಾರಂಟಿ ವಿಷಯದಲ್ಲಿ ಕೆಲವು ಸ್ವಪಕ್ಷೀಯ ಶಾಸಕರೇ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೂ ಹಲವಾರು ಶಾಸಕರು ಗ್ಯಾರಂಟಿಯಿಂದ ನಮಗೆ ಯಾವುದೇ ರೀತಿಯ ಅನುದಾನ ಸಿಗುತ್ತಿಲ್ಲವೆಂದು ಸಿಎಂ ರವರ ಮೇಲೆ ಆಕ್ರೋಶಭರಿತ ಮಾತುಗಳನ್ನು ಆಡ್ತಾನೇ ಬಂದಿದ್ದಾರೆ. ಈ ಎಲ್ಲ ಅಂಶಗಳನ್ನು ಇಟ್ಕೊಂಡು ವಿಪಕ್ಷಗಳು ಸರ್ಕಾರದ ವಿರುದ್ಧ ಹರಿಹಾಯ್ತಿದ್ದಾರೆ. ಹಾಗೆಯೇ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂದರೆ, ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರನ್ನ ಕಾಂಗ್ರೆಸ್ನ ಹಲವು ಮುಖಂಡರುಗಳು ಕಾಂಗ್ರೆಸ್ನ ಜೋಡೆತ್ತು ಎನ್ನುವ ಪದದೊಂದಿಗೆ ಅವರನ್ನು ಬಳಸಿಕೊಂಡು ಹೊಗಳಿ ಅಟ್ಟಕ್ಕೇರಿಸುತ್ತಿದ್ದಾರೆ. ಆದರೆ ತದನಂತರದಲ್ಲಿ ಅಂದರೆ ಸರ್ಕಾರ 2 ವರ್ಷ ಕಳೆದ ನಂತರ ನೋಡಿ ವೀಕ್ಷಕರೇ, ಶುರುವಾಯಿತು ಕುರ್ಚಿ ಕಿತ್ತಾಟ. ಅದೇ ಯಾಕಂದರೆ ಗೊತ್ತಿದೆಯಲ್ಲ ತಮಗೆಲ್ಲ, ಈಗ ಎಲ್ಲ ಮಾಧ್ಯಮಗಳನ್ನು ನೋಡ್ತಾನೆ ಇದ್ದೀರಿ. ಅದೇ ಕುರ್ಚಿ ಕಿತ್ತಾಟದಿಂದ ಜನರ ಭಾವನೆಗಳನ್ನು ನೀಗಿಸುವ ಬದಲು ಬರೀ ಅವರುಗಳೇ ಸ್ವಾರ್ಥಕ್ಕಾಗಿ ಬಡಿದಾಡುತ್ತಿದ್ದಾರೆಂದ ಆಕ್ರೋಶಭರಿತ ಮಾತುಗಳನ್ನು ಆಡುತ್ತಿರುವ ಸಾರ್ವಜನಿಕರು ಹೇಳ್ತಾ ಇದ್ದಾರೆ, ವೀಕ್ಷಕರೇ, ನಮ್ಮ ದುಡ್ಡಿನಲ್ಲಿ ಇವರು ಬೆಂಗಳೂರಿನಿಂದ ಡೆಲ್ಲಿಯಿಂದ ಬೆಂಗಳೂರು ಸುತ್ತಾಡ್ಕೊಂಡು ಅವರ ಶೋಕಿಯನ್ನು ತೀರಿಸ್ಕೊತಾ ಇದ್ದಾರೆ ಅಂತ ಬಹಳ ಕೆಂಡಾಮಂಡಲವಾಗಿ ಮಾತನಾಡುತ್ತಿದ್ದಾರೆ. ಮತ್ತೊಂದು ವಿಷಯ ಏನಪ್ಪಾ ಅಂದರೆ, ಸಾರ್ವಜನಿಕರ ಆಕ್ರೋಶ ಮತ್ತೊಂದು ಏನಂದರೆ, ಅಭಿವೃದ್ಧಿ ಕಾರ್ಯಗಳು ವಿಳಂಬಗೊಳ್ತಾ ಇದೆ, ಹೊಸ ಯೋಜನೆಗಳು ಯಾವುದೇ ರೀತಿ ಪ್ರಾರಂಭಗೊಳ್ತಾ ಇಲ್ಲ. ಹಾಗೆಯೇ ಎಲ್ಲ ರೀತಿಯಲ್ಲೂ ಕೂಡ ಮೂಲಭೂತ ಸೌಕರ್ಯಗಳ ಕೊರತೆ ನೀಗ್ತಾನೇ ಇಲ್ಲ. ಈ ರೀತಿ ಹಲವಾರು ಕಾರ್ಯಕ್ರಮಗಳು ಯಾವುದೇ ರೀತಿಯಲ್ಲಿ ಅನುಷ್ಠಾನಗೊಳ್ತಿಲ್ಲವೆಂದು ಸಾರ್ವಜನಿಕರು ಆಕ್ರೋಶಭರಿತ ಮಾತುಗಳನ್ನು ಆಡ್ತಾನೇ ಬಂದಿದ್ದಾರೆ. ಅದರ ನಡುವೆ ಸಿಎಂ ಕುರ್ಚಿ ಕಿತ್ತಾಟಕ್ಕೆ ವಿರೋಧ ಪಕ್ಷಗಳು ಕೂಡ ಕೆಂಡಾಮಂಡಲವಾಗಿ ಅವರಗಳ ವಿರುದ್ಧ ಮಾತನಾಡುತ್ತಲೇ ಬಂದಿದ್ದಾರೆ. ಸರ್ಕಾರದಲ್ಲಿ ಮತ್ತೊಂದು ಏನಾಗಿದೆ ಏನಂದ್ರೆ ಸಿದ್ದರಾಮಯ್ಯ ಅವರ ಬಣ, ಡಿ ಕೆ ಶಿವಕುಮಾರ್ ಬಣ, ಈ 2 ಬಣಗಳು ಕಿತ್ತಾಡಿಕೊಂಡು ಒಬ್ಬರ ಮೇಲೊಬ್ಬರು ಮಾತನಾಡ್ತಾನೆ ಬಂದಿದ್ದಾರೆ ಎಂದು ಬಿಜೆಪಿಯವರು ದೂರನ್ನು ನೀಡ್ತಾನೆ ಇದ್ದಾರೆ. ಹೀಗಾಗಿ ಇದು ಗ್ಯಾರಂಟಿ ಸರ್ಕಾರ ಯಾವುದೇ ಕಾರಣಕ್ಕೂ ಸರಿಯಾಗಿ ನಡೆಯುತ್ತಿಲ್ಲವೆಂದು ಆಕ್ರೋಶಭರಿತ ಮಾತುಗಳನ್ನಾಡುತ್ತಿರುವ ಸಾರ್ವಜನಿಕರು.